Greetings in the name of Jesus Christ our Lord. For our meditation, may I read to you from St. Paul's letter to Romans chapter 14, verses 17 to 19. For the kingdom of God is not a matter of eating and drinking, but of righteousness and peace and joy in the Holy Spirit. Whoever thus serves Christ is acceptable to God and approved by men. So then, let us pursue what makes for peace and for mutual upbuilding. Marginal and essential issues, ಅಂಚಿನ ಹಾಗೂ ಅಗತ್ಯವಾದ ವಿಷಯಗಳ ಬಗ್ಗೆ ಈ ವಾಕ್ಯಗಳಲ್ಲಿ ನಾವು ಓದಿದ್ದೇವೆ. Last week we observed that the Jewish community, Jewish religion had many rules and regulations. For the entire life they had ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಕಳೆದ ವಾರ ನಾವು ಯಹೂದ್ಯರು ತಮ್ಮ ಧರ್ಮದಲ್ಲಿ ಅನೇಕಾನೇಕ ಕಾನೂನುಗಳು ನಿರ್ಬಂಧಗಳಿವೆ, ಇಡೀ ಜೀವಮಾನಕ್ಕೆಂಬುದಾಗಿ ಆಲೋಚನೆ ನಾವು ಮಾಡಿದೆವು. ವೆನ್ ಎ Jew accepted Christianity, he found out that all these petty rules are annulled. They are not in force. And there was a danger in that, for which Paul is going to address the issue now. ಒಬ್ಬ ಯಹೂದ್ಯನು ಒಂದು ವೇಳೆ ಕ್ರೈಸ್ತನಾದರೆ, ಕ್ರೈಸ್ತತ್ವವನ್ನು ಅಂಗೀಕಾರ ಮಾಡಿದರೆ, ಅನೇಕ ಈ ಕಾನೂನುಗಳು ಎಲ್ಲವೂ ತೆಗೆಯಲ್ಪಟ್ಟು ನಮಗೆ ಸ್ವಾತಂತ್ರ್ಯವಿದೆ ಎಂಬುದಾಗಿ ಯೋಚನೆ ಮಾಡುವಾಗ ಪೌಲನು ಹೇಳ್ತಾನೆ, ಇಲ್ಲಿ ಒಂದು ಅಪಾಯ ಇದೆ. ಆ ಅಪಾಯದ ಬಗ್ಗೆ ಇಲ್ಲಿ ಮಾತನಾಡಿ ಒಂದು ವಿಶೇಷವಾದ ತತ್ವವನ್ನು ಆತನು ನಿರೂಪಿಸಲಿಕ್ಕೆ ಹೋಗ್ತಿದ್ದಾನೆ. ಏನದು? ಕಳೆದ ವಾರ ನಾವು ನೋಡಿದೆವು, 3 ವ್ಯತಿರಿಕ್ತಗಳು. ವಿ ಸಾ ದಟ್ ದರ್ ಆರ್ 3 opposites in essentials and peripheral or marginal issues. First was regarding ceremonial observations. Now let us look at the second one, spirituality and form of religion. ಕಳೆದ ವಾರ ಮೊದಲನೇದಾಗಿ ನಾವು ಸಾಂಪ್ರದಾಯಿಕ ಅನುಸರಿಸುವಿಕೆಗಳಲ್ಲಿ ಇರತಕ್ಕಂಥ ವ್ಯತ್ಯಾಸಗಳನ್ನು ಆಲೋಚನೆ ಮಾಡಿದೆವು. ಈಗ ಎರಡನೇದಾಗಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜೀವನದ ರೂಪ ಅಥವಾ ಆಕಾರ ಏನೆಂಬುದಾಗಿ ಆಲೋಚನೆ ಮಾಡೋಣ. ಟು ಫಾಲೋ ಜೀಸಸ್ ಕ್ರೈಸ್ಟ್ is essentially an inward experience, and this is opposed to all the outward things that we do, outward expressions, pattern of life or behavior that we do. ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ ಮೇಲೆ ಮೂಲಭೂತವಾಗಿ ಆತನನ್ನು ಹಿಂಬಾಲಿಸುವಂಥದ್ದು ಒಂದು ಆಂತರ್ಯಕ್ಕೆ, ಒಳಗಿನ ಜೀವನಕ್ಕೆ ಸಂಬಂಧಪಟ್ಟದ್ದೇ. ಇದಕ್ಕೆ ಹೊರಗಣ ಅಥವಾ ಬಾಹ್ಯ ವರ್ತನೆಗಳಿಗೆ ಏನು ಸಂಬಂಧತೆ ಇಲ್ಲ. ವಿರೋಧವಾಗಿರಲಿಕ್ಕೂ ಸಾಧ್ಯತೆ ಉಂಟೆಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಆ್ಯಸ್ ಎ ಸ್ಪಿರಿಚುವಲ್ ಪರ್ಸನ್, ಅಕಾರ್ಡಿಂಗ್ ಟು ವರ್ಸ್ 17, which says, For the kingdom of God is not eating and drinking, but of righteousness, peace and joy in the Holy Spirit. A spiritual person, according to verse 17, is able to serve Christ because he has a relationship with Christ. He has peace, he has joy of the Holy Spirit, so he is able to serve Christ. How does he serve? Verse 18, whoever thus serves Christ. Whoever thus means related to verse 17. How? With the right relationship, joy and peace, if he serves Christ, is acceptable to God. First of all, such a person is acceptable to God. Next, and approved by men. Acceptability and approval, both are found in his right relationship, which is righteousness with God. That's what Paul is saying, verse 17 and 18. 17ನೇ ವಚನದಂತೆ ಒಬ್ಬ ಆತ್ಮಿಕ ವ್ಯಕ್ತಿ ಯಾರು? ನೀತಿ, ಸಮಾಧಾನ, ಸಂತೋಷವುಳ್ಳಂಥ ವ್ಯಕ್ತಿ, ಶಾಂತಿಯುಳ್ಳಂಥ ವ್ಯಕ್ತಿ ಪವಿತ್ರಾತ್ಮನಲ್ಲಿ. ಹೇಗೆ? ಯೇಸು ಕ್ರಿಸ್ತನಿಂದ ತಂದೆಯಾದ ದೇವರೊಂದಿಗೆ ಒಂದು ಸರಿಯಾದ ಸಂಬಂಧತೆ ಉತ್ಪತ್ತಿಯಾದ ಮೇಲೆ ಆ ವ್ಯಕ್ತಿ ನಿಜವಾದಂಥ ಕ್ರೈಸ್ತ ಆತ್ಮೀಕ ರೀತಿಯಲ್ಲಾಗ್ತಾನೆ, ಆಂತರ್ಯದಲ್ಲಿ ಬದಲಾವಣೆ ಆಗಿ. ಆತನು ಹೇಗೆ ಕೆಲಸ ಮಾಡ್ತಾನೆ? 18ನೇ ವಚನದಲ್ಲಿ ನಾವು ಓದ್ತೇವೆ. 18ನೇ ವಚನ, ಈ ಪ್ರಕಾರವಾಗಿ, ಯಾವ ಪ್ರಕಾರವಾಗಿ? 17ರ ಪ್ರಕಾರ. 17ರಲ್ಲಿದೆ ನೀತಿ,
ಸಮಾಧಾನ, ಪವಿತ್ರಾತ್ಮನಿಂದಾಗುವ ಶಾಂತಿ. ಈ ಮೂರರ ಪ್ರಕಾರವಾಗಿ ಕ್ರಿಸ್ತನ ಸೇವೆಯನ್ನು ಮಾಡುವವನು ದೇವರಿಗೆ ಮೆಚ್ಚುಗೆಯಾದವನು, ಮನುಷ್ಯರಿಗೆ ಸಂಭಾವಿತನೂ ಆಗಿದ್ದಾನೆ. 17ನೇ ವಚನ ನಾವು ಪರಿಪಾಲನೆ ಮಾಡಿದ್ರೆ, ಮೊದಲನೇದಾಗಿ ದೇವರಿಗೆ ನಾವು ಮೆಚ್ಚುಗೆಯಾಗಿರ್ತೇವೆ. ಎರಡನೇದಾಗಿ ಮನುಷ್ಯರಿಗೆ, ಬೇರೆ ಸಹೋದರ ಸಹೋದರಿಯರಿಗೆ ನಾವು ಸಂಭಾವಿತರಾಗಿದ್ದೇವೆ ಎಂಬುದಾಗಿ ಹೇಳ್ತಾನೆ. ದಿಸ್ ಮೀನ್ಸ್ Christianity means the needs of others are important. They are essential. Our needs are less important. Therefore, they are marginal. ಹೀಗಾದರೆ 17-18 ವಚನದ ಆದರ ಪ್ರಕಾರ ಆದರೆ ಕ್ರೈಸ್ತತ್ವ ಏನು ಬೋಧನೆ ಮಾಡ್ತದೆ ಇಲ್ಲಿ ಪೌಲನ ಮೂಲಕ ಅಂದರೆ, ಇತರರ ಅಗತ್ಯತೆಗಳು, ಇತರರ ಸಮಸ್ಯೆಗಳು ಅತಿ ಅಗತ್ಯ ನಮಗಿಂತಲೂ, ನಮ್ಮವುಗಳು ಅಷ್ಟು ಮುಖ್ಯ ಅಲ್ಲ. ಅವುಗಳು ಕೇವಲ ಅಂಚಿನವುಗಳು ಮಾತ್ರ ಎಂಬುದಾಗಿ ಮುಖ್ಯ. ವಿ ಜಸ್ಟ್ ಸಾಟ್ ceremonial observation. Secondly, we said religious or spirituality and the form of religion that we follow. ಮೊದಲನೇದಾಗಿ ಧಾರ್ಮಿಕ ಅನುಸರಿಸುವಿಕೆಗಳು, ಎರಡನೇದಾಗಿ ಆಧ್ಯಾತ್ಮಿಕ ಮತ್ತು ಧರ್ಮದ ರೂಪ. ಧರ್ಮದ ರೂಪ ಯಾವುದು? ಆಂತರ್ಯ, ಅಗತ್ಯ ಬದಲಾವಣೆ. ಮೂರನೇದಾಗಿ ದೇವರಿಗೂ ಮನುಷ್ಯರಿಗೂ ಮೆಚ್ಚುಗೆಯಾಗಿರುವಿಕೆ. ಥರ್ಡ್ ಡಿಫರೆನ್ಸ್ ಈಸ್ ಟು ಬಿ ಅಪ್ರೂವ್ಡ್ ಬೈ ಗಾಡ್ ಆ್ಯಂಡ್ ಮ್ಯಾನ್. Approval by God or by people is only a byproduct, like happiness. Byproduct. It cannot be, approval cannot be by our own efforts, our own works and plans. But approval comes only when you are honest, when you are faithful, obedient to verses 17 and 18, then you are approved unto God. ದೇವರ ಮೆಚ್ಚುವಿಕೆ ಅಥವಾ ದೇವರ ಸಮಾಧಾನ, ದೇವರಲ್ಲಿರುವಂಥ ಶಾಂತಿ ನಮಗೆ ದೊರಕಬೇಕಾದರೆ ಅದು ನಮ್ಮ ಪ್ರಯತ್ನಗಳಿಂದಲ್ಲ, ಅದು ಉಪ ಉತ್ಪನ್ನ. ಅಂದರೆ ಶಾಂತಿ, ಸಮಾಧಾನ, ಸರಿಯಾದಂಥ ಸಂಬಂಧತೆ ಇದ್ದರೆ ಮಾತ್ರ ನಮಗೆ ದೇವರ ಮೆಚ್ಚುಗೆ ಸಿಗ್ತದೆ. ಅದೇ ಉಪ ಉತ್ಪನ್ನ ಅಂದ್ರೇನು? ಅದು ನಮಗೆ ಸಂತೋಷ ಸಮಾಧಾನ ಕೊಡುವಂಥದ್ದು ಮತ್ತು ಅದು ನಮಗೆ ದೇವರಿಂದ ಮೆಚ್ಚುಗೆಯನ್ನು ತರುವಂಥದ್ದು. ನಮ್ಮ ಸ್ವಪ್ರಯತ್ನದಿಂದಲ್ಲ, ನಮ್ಮ ಕೆಲಸ ಕಾರ್ಯಗಳಿಂದಲ್ಲ, ನಮ್ಮ ಧಾರ್ಮಿಕ ಅನುಚಾರಣೆಗಳಿಂದಲ್ಲ ಎಂಬುದಾಗಿ ಪೌಲನಲ್ಲಿ ಹೇಳ್ತಾ ಇರೋದು. ಪ್ರಾಮಾಣಿಕತೆ ಬೇಕು, ನಂಬಿಗಸ್ತಿಕೆ, ನಿಷ್ಠಾವಂತಿಕೆ ಬೇಕು ಮತ್ತು ವಿಧೇಯತೆ ಬೇಕು. ಇವು ಹೇಗೆ ಉತ್ಪನ್ನ ಆಗ್ತದೆ? ಸ್ವಯಂ ಉತ್ಪನ್ನ ಅಲ್ಲ, ಇದು ಉಪ ಉತ್ಪನ್ನ. ನಂಬಿಕೆ ನೀತಿ ಇದ್ದರೆ ಶಾಂತಿ ಸಮಾಧಾನ, ಪ್ರಾಮಾಣಿಕತೆ ಇದ್ದರೆ ಶಾಂತಿ ಸಮಾಧಾನ, ವಿಧೇಯತೆ ಇದ್ದರೆ ಶಾಂತಿ ಸಮಾಧಾನ, ಉಪ ಉತ್ಪನ್ನ ಎಂಬುದಾಗಿ ಪೌಲನಲ್ಲಿ ಹೇಳ್ತಾ ಇದ್ದಾನೆ. ಸೊ ಲಾಯಲ್ಟಿ ಆ್ಯಂಡ್ ಆನೆಸ್ಟಿ ಟು ಕ್ರೈಸ್ಟ್ ಈಸ್ essential. Loyalty and honesty to Christ is essential, but seeking God's approval or people's approval is marginal. Because if you have this, you will get this anyway. If you are faithful to God, if you are honest to God, you will be approved unto God. This is essential. This comes by the way. It's only a byproduct. God's approval and man's approval basically are marginal, but our relationship with Jesus Christ is essential, which gives us peace, joy in the Holy Spirit. ಈ ಕಾರಣದಿಂದ ನಾವು ದೇವರಿಗೆ ನಂಬಿಗಸ್ತರು, ಪ್ರಾಮಾಣಿಕರು ಆಗಿದ್ದರೆ ಅಗತ್ಯತೆಯನ್ನು ನಾವು ಸಂಪೂರ್ಣ ಮಾಡಿದ್ದಂತೆ ಹೇಳ್ತೇವೆ. ಅದೇ ಅಗತ್ಯ. ಅಂಚಿನದು ಯಾವುದು? ಮನುಷ್ಯರು ಮತ್ತು ದೇವರು ನಮ್ಮನ್ನು ಅಂಗೀಕಾರ ಮಾಡ್ತಕ್ಕಂಥದ್ದು, ನಮ್ಮನ್ನು ಮೆಚ್ಚುಗೆಯಿಂದ ನೋಡ್ತಕ್ಕಂಥದ್ದು. ಆದ್ದರಿಂದ ಪ್ರಿಯ ಸ್ನೇಹಿತರೆ, ಅಗತ್ಯವಾದದ್ದು ಯಾವುದು? ದೇವರೊಂದಿಗೆ ನಮಗೆ ಸಮಾಧಾನ, ಸಂತೋಷ, ಸಂಬಂಧತೆ ಇರಬೇಕು. ಅದೇ ನಮಗೆ ಸಂತೋಷ ಸಮಾಧಾನವನ್ನು ಕೊಡುವಂಥದ್ದು. ಇದೇ ದೇವರು ಮತ್ತು ಮನುಷ್ಯರು ಮೆಚ್ಚುವಂಥದ್ದು. ಲೆಟ್ ಅಸ್ ಕನ್ಕ್ಲೂಡ್. ಅನ್ಲೈಕ್ Judaism, Christianity has freedom.
Judaism, we saw a lot of rules and regulations for the entire life. Christianity has freedom, but Christianity is freedom with love. What is that understanding? Verse 17 has three aspects of freedom: righteousness, joy, and peace. These are all products of Holy Spirit. Righteousness is a product of relationship with God. Next, Holy Spirit brings you peace and joy. And these all are governed by the ministry of the Holy Spirit. ಮುಕ್ತಾಯದಲ್ಲಿ ಯಹೂದ ಮತದಲ್ಲಿ ಅನೇಕ ಕಾನೂನುಗಳು, ನಿರ್ಬಂಧಗಳು ಇದ್ದವು. ಇಲ್ಲಿ ನಮಗೆ ಕ್ರೈಸ್ತತ್ವದಲ್ಲಿ ಹೋಲಿಕೆ ಇಲ್ಲದಂಥ ಒಂದು ಸ್ವಾತಂತ್ರ್ಯ, ಆದರೆ ಅದಕ್ಕೊಂದು ಕಟ್ಟುಪಾಡಿದೆ. ಏನದು? ಆ ಸ್ವಾತಂತ್ರ್ಯ ಪ್ರೀತಿಯಲ್ಲಿ ಮಾತ್ರ. ಪ್ರೀತಿಗೆ ಸಂಬಂಧಪಟ್ಟದ್ದು. ಎಲ್ಲಿಂದ ಪ್ರೀತಿ ಅಂತಂದರೆ, ಮೊಟ್ಟ ಮೊದಲನೇದಾಗಿ 17ನೇ ವಾಕ್ಯದಲ್ಲಿ ಓದಿದಂತೆ ನೀತಿ ಮೊದಲನೇದಾಗಿ ನಂಬಬೇಕು. ಹೇಗೆ ಬರ್ತದೆ ನೀತಿ? ದೇವರೊಂದಿಗೆ ನಾವು ಸಂಬಂಧಿತರಾಗಬೇಕು. ನೀತಿ ಇದ್ದರೆ ಎರಡನೇದಾಗಿ ಬರ್ತಕ್ಕಂಥದ್ದು ನಮಗೆ ಸಮಾಧಾನ. ಮೂರನೇದಾಗಿ ಶಾಂತಿ. ಎಲ್ಲಿಂದ? ಪವಿತ್ರಾತ್ಮನಿಂದ. ಹೀಗೆ ಈ ಮೂರು ಅಂಶಗಳನ್ನು ವಿವರಿಸ್ತದಲ್ಲ 17ನೇ ವಚನದಲ್ಲಿ. ಈ ಮೂರು ಅಂಶಗಳು ಪವಿತ್ರಾತ್ಮನ ಆಡಳಿತಕ್ಕೆ ಸಂಬಂಧಪಟ್ಟವು, ನಮ್ಮ ಸ್ವಪ್ರಯತ್ನದಿಂದ ಅಲ್ಲ. ಆದ ಕಾರಣ ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕಾದರೆ ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನ ಬಳಿಗೆ ಬಂದು ತಂದೆಯಾದ ದೇವರೊಂದಿಗೆ ನಾವು ಸಮಾಧಾನ ಹೊಂದಿಕೊಳ್ಳುವುದು ಅಗತ್ಯ. ದಿಸ್ ಈಸ್ ದ ಸ್ಪಿರಿಚುವಲ್ ಅಬಿಲಿಟಿ ಟು ಡಿಸರ್ನ್ which is essential and which is marginal. As believers in Jesus Christ, as disciples of Jesus Christ, are you able to discern what is essential and what is marginal? What is most important and what is less important? That's the ability that you get following verses 17 and 18 of Romans 14. ಯಾವುದು ಅಗತ್ಯ, ಯಾವುದು ಅತಿ ಅಗತ್ಯ ಮತ್ತು ಯಾವುದು ಅಂಚಿನದು ಎಂಬುದನ್ನು ವಿವೇಚನೆ ಮಾಡಲಿಕ್ಕೆ ನಮಗೆ ಶಕ್ತಿ ಬೇಕಾದರೆ ಆತ್ಮಿಕ ಬಲ ಬೇಕು. ಅದೇನೆಂದರೆ 17ನೇ ವಾಕ್ಯದಲ್ಲಿ ಹೇಳಿದಂತೆ ನಮಗೆ ದೇವರೊಂದಿಗೆ ಸಂಬಂಧತೆ ಇರಬೇಕು, ಆತ್ಮಿಕ ವಿವೇಚನೆ ಇರಬೇಕು. ಕ್ರೈಸ್ತ ವಿಶ್ವಾಸಿಗಳೇ, ಆಲೋಚನೆ ಮಾಡಬೇಕು, ನಮಗೆ ಈ ವಿವೇಚನೆ ಉಂಟಾ? ಹೇಗಿದೆ ನಮ್ಮ ಜೀವಮಾನ ಎಂಬುದಾಗಿ. ಡಿಯರ್ ಬಿಲೀವರ್ಸ್ ಇನ್ ಜೀಸಸ್ ಕ್ರೈಸ್ಟ್, ಇಟ್ಸ್ ಟೈಮ್ ಫಾರ್ ಅಸ್ ಟು ಎಕ್ಸಾಮಿನ್ ಇನ್ proportion to verses 17 and 18 that we have read, whether we have this relationship and we are able to discern what is essential and what is marginal in the life of a Christian. ಪ್ರಾರ್ಥನೆ ಮಾಡೋಣ. Our Father, Paul is bringing out certain differences between essentials and marginal things. He talked about religious observations, spirituality, and he also talked about the outward and inward expressions of that spirituality. ತಂದೆಯಾದ ದೇವರೇ, ಪೌಲನು ನಮಗೆ ಕ್ರೈಸ್ತರಾದ ಮೇಲೆ ನಮಗಿರಬೇಕಾದ ಕೆಲವು ಅತ್ಯಂತ ಮುಖ್ಯವಾದ ಗುಣಲಕ್ಷಣಗಳು ಯಾವುದು? ಕೇವಲ ಧಾರ್ಮಿಕ ಆಚಾರ ಪದ್ಧತಿಗಳು ಮಾತ್ರ ಅಲ್ಲ, ಕೇವಲ ನಮ್ಮ ಆತ್ಮಿಕ ರೀತಿಯಲ್ಲಿ ನಾವು ಬಿಡುಗಡೆ ಹೊಂದಿದ್ದೇವೆ ಎಂಬುದಾಗಿ ತೋರ್ಪಡಿಸಿಕೊಳ್ಳುವುದು ಮಾತ್ರ ಅಲ್ಲ, ಹೊರಗಣ ರೀತಿಯಲ್ಲಿ, ಬದಲಾಗಿ ಆತ್ಮಿಕ ರೀತಿಯಲ್ಲಿ ಸಂಬಂಧತೆ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೊಂದಿಗೆ ಇದ್ದು ಶಾಂತಿ, ಸಮಾಧಾನ ಮತ್ತು ನೀತಿಯನ್ನು ಪವಿತ್ರಾತ್ಮನ ಮೂಲಕ ಪಡೆದುಕೊಳ್ಳುವಂತೆ ಸಹಾಯ ಮಾಡು. ಲಾರ್ಡ್, ಹೆಲ್ಪ್ ಅಸ್ that we may not be mere believers in Jesus Christ, but our lives may be able to discern what is basically essential for a Christian living and what is a marginal thing. We may be able to discern and live that way. ನಮಗೆ ಅತಿ ಮುಖ್ಯವಾದ ಅಂಶ ಯಾವುದು ಕ್ರೈಸ್ತತ್ವದಲ್ಲಿ ಎಂಬುದಾಗಿ ತಿಳ್ಕೊಂಡು ಆ ವಿವೇಚನೆಯಿಂದ ನಡೆಯುವ ಕೃಪೆ ದಯಪಾಲಿಸಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್. Come ye that love the Lord, and let your joys be known. Join in a song of sweet accord. Join in a song of sweet accord. And the
round the throne and thus surround the throne. We are marching to Zion, beautiful, beautiful Zion. We are marching upward to Zion, the beautiful city of God. O Krista, ಭಕ್ತರೇ ಸಂತೋಷ ಪಾಡಿರಿ, ನಾವೆಲ್ಲ ಕೂಡಿ ಹಾಡುವ, ನಾವೆಲ್ಲ ಕೂಡಿ ಹಾಡುವ. ಕ್ರಿಸ್ತಾಗೆ ಸ್ತೋತ್ರವು, ಕ್ರಿಸ್ತಾಗೆ ಸ್ತೋತ್ರವು. ಚಿಯೋನ ಮಮ್ಮನೆ ಸುಂದರ ಸುಂದರ ಚಿಯೋ, ಸುಂದರ ದೇವರ ಸ್ಥಾನ, ಚಿಯೋನಿಗೆ ಹೋಗುವೆವು. ದೃಢ ನಿಲ್ಲಿರಿ ಕ್ರಿಸ್ತಗಾಗಿಯೇ, ಮಾಯಲೋಕದೋಳ್ ಬಿರುಗಾಳಿಯೋಳ್, ತೆರೆ ನೋರೆಯೋಳ್ ಹಿಂಸೆ ಕಷ್ಟದೋಳ್, ಕ್ರಿಸ್ತ ತಾನೆ ಬಂಡೆಯು. ದೃಢ ನಿಲ್ಲುವ, ಸ್ಥಿರ ನಿಲ್ಲುವ, ಕ್ರಿಸ್ತ ತಾನೆ ಬಂಡೆಯು. ಕಾಡೆವಾರೆಗೂ ಸ್ಥಿರ ನಿಂತಾರೆ, ನಿತ್ಯ ರಾಜ್ಯದೊಳ್ ಸೇರ್ವೆವು. ಲೋಕ ಇದ್ದಾರು ಬಿದ್ದು ಹೋದಾರು, ಸೂರ್ಯ ಚಂದ್ರಾರು ಸುಟ್ಟು ಹೋದಾರು, ಯೇಸು ಕ್ರಿಸ್ತನು ಸಾದ ಸ್ಥಿರಾನೆ, ಕ್ರಿಸ್ತ ತಾನೆ ಬಂಡೆಯು. ದೃಢ ನಿಲ್ಲುವ, ಸ್ಥಿರ ನಿಲ್ಲುವ, ಕ್ರಿಸ್ತ ತಾನೆ ಬಂಡೆಯು. ಕಾಡೆವಾರೆಗೂ ಸ್ಥಿರ ನಿಂತಾರೆ, ನಿತ್ಯ ರಾಜ್ಯದೊಳ್ ಸೇರ್ವೆ.